ಪ್ರತಿಯೊಂದನ್ನು ಬ್ಯಾಂಗ್ಳೂರು, ಮೈಸೂರು ಮತ್ತು ತುಮಕೂರು ಈ ಭಾಗದಲ್ಲಿ ಹೆಚ್ಚಿನ ಒತ್ತಡ ಕೊಡೋದ್ರಿಂದ ಇಂಡಸ್ಟ್ರಿನ ಎನ್ಕರೇಜ್ ಮಾಡಲಿಕ್ಕೆ ಬೇರೆ ಜಿಲ್ಲೆಗಳಲ್ಲಿ ಇಂಡಸ್ಟ್ರಿ ಹಾಕಿದರೆ ಅವ್ರಿಗೆ ಸೆಕೆಂಡ್ ಟೈರ್ ಸಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮತ್ತು ಇಂಡಸ್ಟ್ರಿಯಲ್ಲಿ ಕನ್ಸೆಷನ್ ಕೊಡೋದ್ರಿಂದ ಏನಂದರೆ GST ಕನ್ಸೆಷನ್ ಆಗಲಿ, ಟ್ಯಾಕ್ಸ್ ಫ್ರೀ ಆಗಲಿ, ಮತ್ತು ಲ್ಯಾಂಡ್ ಬ್ಯಾಂಕ್ ನಮ್ಮಲ್ಲಿ ಸಾಕಷ್ಟು ಇದೆ, ಲ್ಯಾಂಡ್ನ ಪ್ರೊವೈಡ್ ಮಾಡೋಂತಾಗಲಿ, ಇಂಥ ಕೆಲಸಗಳಾದರೆ ಸಮೃದ್ಧ ಕರ್ನಾಟಕ ಬೆಳವಣಿಗೆ ಆಗುತ್ತೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾರ್ತ್ ಕರ್ನಾಟಕ ಅಂದ ತಕ್ಷಣ ಗುಲ್ಬರ್ಗ ಅಂತ, ಇಲ್ಲ ಅಂದರೆ ಹುಬ್ಳಿ ಅಂತಾರೆ. ಬೇರೆ ಜಿಲ್ಲೆಗಳೇನಾಗಿದ್ದಾವೆ, ಇವತ್ತು ಬಳ್ಳಾರಿ ಬಗ್ಗೆ ಹೇಳ್ತೀನಿ ನಾನು. ಬಳ್ಳಾರಿಯಲ್ಲಿ ಅತಿ ಹೆಚ್ಚು ರೆವೆನ್ಯೂ ಕೊಡ್ತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ದರೆ ಕರ್ನಾಟಕಕ್ಕೆ ಅದು ಬಳ್ಳಾರಿ. ಇವತ್ತು ನಾವು ಜಿಂದಾಲ್ ಅಂತ ಕಂಪ್ನಿಗೆ 25 ವರ್ಷ ನಾವು ವ್ಯಾಟನ್ನು ಎಕ್ಸಮ್ಟ್ ಮಾಡಿದ್ವಿ, ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಆವತ್ತಿನ ಕಾಲಕ್ಕೆ. ಅದೇ ರೀತಿಯಾದ ಈ ಸಣ್ಣ ಸಣ್ಣ MSMEಗಳಿಗೆ ಇಂಥ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಳ್ಳಾರಿ ಹತ್ರ ಕುರ್ಕಿನಿ ಅಂತ ಒಂದು 1000 ಎಕರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಿದ್ದಾರೆ. ಅದು 15 ವರ್ಷ ಆಯಿತು, ಹಾಗೇನೆ ಬಿದ್ದಿದೆ. ಸರ್ಕಾರದ ಇಷ್ಟೊಂದು ಹಣವನ್ನು ಅಲ್ಲಿ ವೆಚ್ಚ ಮಾಡಿ ಅದು ಯಾವುದಕ್ಕೂ ಉಪಯೋಗ ಬರದಂಗೆ ಆಗಿದೆ. ಅದಕ್ಕೆ ಸರ್ಕಾರದವರು ಗಮನ ಕೊಡ್ತಾ ಇಲ್ಲ. ಪ್ರತಿ ವರ್ಷ ನಾವು ಅವರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸರ್ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿದರೆ, ಅಷ್ಟೊಂದು ಏರಿಯಾ ಇದೆ, ಅಟ್ಲೀಸ್ಟ್ ಇಂಡಸ್ಟ್ರೀಸಿಗೆ ಕೊಟ್ಟರೆ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಆ ಭಾಗದಲ್ಲಿ ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತೆ. ಬಟ್ ಸರ್ಕಾರ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಒಂದು ಸಣ್ಣ ಕಾರಣ, ಪೊಲ್ಯೂಷನ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ. ಸರ್ ಅದೇನು ದೊಡ್ಡ ವಿಷಯನೇ ಅಲ್ಲ. ತಾವು ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡಿದ್ರೆ ಗೆಟಿಂಗ್ ಎ ಕ್ಲಿಯರೆನ್ಸ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇಂಥ ವ್ಯವಸ್ಥೆಗಳು ನಡೀತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ತುಂಗಭದ್ರಾ ನದಿ ಇದೆ. ತುಂಗಭದ್ರಾ ನದಿಯಲ್ಲಿ ಗೇಟೆಲ್ಲ ಹಾಳಾಗಿದೆ ಅಂತೇಳಿ ಇದನ್ನು ಹೊಸ ಗೇಟ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಬಟ್ ಭಾಳ ಆಮೇಗತೆಯಲ್ಲಿ ನಡೀತಾ ಇದೆ. ಅದಕ್ಕೆ ಒದಗಿಸ್ಬೇಕಾದಂಥ ಫಂಡ್ಸ್ ಆಗಲಿ ಇಮಿಡಿಯೇಟ್ ಆಗಿ, ಯಾಕಂದರೆ ಅದು ಆ 7 ಡಿಸ್ಟಿಕ್ಗೆ ಜೀವನದಿ. ಅದು ಇವತ್ತು ಅದು ಇಮಿಡಿಯೇಟ್ ಆಗಿ ಆಗಿಲ್ಲ ಅಂದರೆ ಒಂದು 6-7 ಡಿಸ್ಟಿಕ್ಸು ರೈತರು ಎಷ್ಟು ಅನಾನುಕೂಲ ಆಗುತ್ತೆ ಅಂದರೆ ಆ ಭಾಗದಲ್ಲಿ ಬೆಳವಣಿಗೆನೇ ಕುಂಠಿತಾಗುತ್ತೆ. ಅದಕ್ಕಾಗಿ ನನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಅದರಲ್ಲಿ ಮತ್ತು ಒಂದು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂದರೆ ರೋಡ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ ಮತ್ತು ಏರ್ ಕನೆಕ್ಟಿವಿಟಿ ಇರಬೇಕು. ಇವತ್ತು ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟ್ ಎಲ್ಲಿ ಮಾಡಬೇಕಂತ ಚರ್ಚೆ ಆಗ್ತಾ ಇದೆಯಲ್ಲ. ಆಲ್ರೆಡಿ ಲ್ಯಾಂಡ್ ಅಕ್ವೈರ್ ಮಾಡಿ ನಮ್ಮ ಬಳ್ಳಾರಿಯಲ್ಲಿ 1000 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡಿದ್ದಾರೆ. 1000 ಎಕರೆ ರೈತರ ಹತ್ರ ಜಮೀನನ್ನು ಅಕ್ವೈರ್ ಮಾಡಿ ಇವತ್ತಿಗೂ ಬೀಳಾಗ್ಬಿಟ್ಟಿದ್ದಾರೆ. 10-11 ವರ್ಷ ಆಯಿತು. ಬಳ್ಳಾರಿಯಲ್ಲಿ ಅಕ್ವೈರ್ ಮಾಡಿದ ಟೈಮಲ್ಲೇ ಶಿವಮೊಗ್ಗ, ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಆಪ್ರೇಟ್ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಒಂದು ಕಲ್ಲು ಹಾಕೋಕ್ಕಾಗಿಲ್ಲ. ಅದಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ವಾ? ಎರಡನೇದು, ಬಳ್ಳಾರಿಗೆ ಯಡಿಯೂರಪ್ಪನವರು CM ಇದ್ದಾಗ ಚಿಲ್ಲಿ ಮಾರ್ಕೆಟ್ನ ಅನೌನ್ಸ್ ಮಾಡಿದ್ರು, ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು. ಇದುವರೆಗೂ ಚಿಲ್ಲಿ ಮಾರ್ಕೆಟ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಹೋದ ವರ್ಷನೇ ತುಂಬ ಕನ್ಸೆಷನ್ ಎಲ್ಲ ಕೊಟ್ಟಿದ್ದಾರೆ. ಆಗಾಗನೇ ಬದಲಿ ಮಾಡ್ತಾ ಹೋದ್ರೆ ಏನಪ್ಪ ಅಂತಂದರೆ ಬೈ ದಿ ಟೈಮ್ ಯು ಆರ್ ಅಪ್ಡೇಟೆಡ್ ದ ಲಾ ಇಸ್ ಗೋಯಿಂಗ್ ಟು ಬಿ ಔಟ್ಡೇಟೆಡ್ ಅನ್ನೋ ಥರ ಆಗಬಾರ್ದು. ಸೊ ಹಾಗಾಗಿ 1-2 ವರ್ಷಕ್ಕೆ ಒಂದ್ಸರ್ತಿ ಕೊಡಬೇಕನ್ನೋ ಉದ್ದೇಶದಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಬೇರೆ ಎಲ್ಲ ಸಡಿಲಿಕೆಗಳು ಕೊಟ್ಟಿದ್ದಾರೆ. ಕೆಲವೊಂದು ಕ್ರಿಮಿನಲೈಸೇಷನ್ ಅಂತೇಳಿತ್ತು. ಏನಾದರೂ ಒಂದು ಸಲ್ಲಿಕೆ ಮಾಡದೆ ಹೋದರೆ ಅವರಿಗೆ ದಂಡ ಹಾಕಬೇಕು, ದಂಡ ಕಟ್ತಿದ್ರೆ ಜೈಲಿಗೆ ಹಾಕಬೇಕು ಅಂತ ಇತ್ತು ಪ್ರಾವಿಷನ್ಸ್. ಅದನ್ನೆಲ್ಲ ಏನು ಮಾಡಿದೆ ಅಂದರೆ ದಂಡ ಮತ್ತು ತಿಳುವಳಿಕೆ, ಮೊದಲು ಅವರಿಗೆ ಒಂದು ಅವೇರ್ನೆಸ್ ಈ ಥರ ಕ್ರಿಯೇಟ್ ಮಾಡೋದಕ್ಕೆ ಒತ್ತು ಕೊಟ್ಟಿದ್ದಾರೆ. ಸೊ ಈಗ ಏನಪ್ಪ ಅಂದರೆ ಬಜೆಟ್ನಲ್ಲಿ ಒಂದಷ್ಟು ಸೂತಿಂಗ್ ಎಫೆಕ್ಟ್ಸ್ ಇದೆ. ಇದ್ರ ಜೊತೆ ಇನ್ನು ನಮ್ಮ ಬೇಡಿಕೆಗಳಂತೂ ಯಾವತ್ತೂ ಮುಗಿಯೋದಿಲ್ಲ, ನಿತ್ಯ ಅವಶ್ಯಕತೆ ಇದ್ದೇ ಇರುತ್ತೆ. ಅದನ್ನೆಲ್ಲವನ್ನೂ ಅವ್ರ ಹತ್ರ ಸಂಗ್ರಹ ಮಾಡಿ ನಾವು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡೋದಕ್ಕೆ ಇದರ ಉದ್ದೇಶ. ಹೌದು. ಇದರ ಜೊತೆ ಒಳಗಡೆ ಕೇಂದ್ರ ಸರ್ಕಾರದಿಂದ ನಮ್ಮ ಚಾರ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಂತೇಳಿ ಕೋರ್ಸ್ ಕೊಟ್ಟಿದ್ದಾರೆ. ನ್ಯಾಷನಲ್ ರೆಕಗ್ನೈಸ್ಡ್ ಕೋರ್ಸ್. ಅದು ಟ್ಯಾಕ್ಸ್ ಪ್ರಾಕ್ಟೀಷನರ್ಗಳಿಗೆಲ್ಲ ಒಂದು ಪ್ರೊಫೆಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಬಂದಿದೆ. ಅದಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಹಿಡಿದು ನಮಗೆ ಎಲ್ಲ ಕಂಪ್ಲೀಟ್ ಅದನ್ನು ಕ್ಯಾಪ್ಸೂಲ್ ಮಾಡಿಬಿಟ್ಟು ಬಹಳ ಕಡಿಮೆ ಇದರಲ್ಲಿ ನಮ್ಮ ಟ್ಯಾಕ್ಸ್ ಪ್ರಾಕ್ಟೀಷನರ್ಗಳು ಚಾರ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಆಗಲಿಕ್ಕೆ 28 ಫೆಬ್ರವರಿ ತನಕ ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲರೂ ಬಳಸ್ಕೊಳ್ಳಿ ಅಂತ ಕೂಡ ಅದನ್ನು ಅವೇರ್ನೆಸ್ಸನ್ನು ಕೂಡ ಕ್ರಿಯೇಟ್ ಮಾಡಿ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಬಜೆಟ್ನಲ್ಲಿ ಏನು ಅದನ್ನು ಹೇಳಿದರು, ಆನಂತರ 28ರ ತನಕ ಏನಿದೆಲ್ಲ ಬಂದಿದೆ ಇದನ್ನು ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ನಾವು ಸಾಧನೆ ಇದನ್ನು ಅಂತ ನಾವು ಅಂದ್ಕೊಳ್ಳೋದಾಯ್ತಪ್ಪ ಅಂತಂದರೆ ನಮಗೆ ಮೂಲತಃ ಭೀಷ್ಮ ಪಿತಾಮಹ ಇವರು ಆಗಿನ ಕಾಲಕ್ಕೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಅವ್ರು ಹೆಜ್ಜೆ ಹಾಕಿದರು. ಅವ್ರ ಹಿಂದೆ ನಡ್ಕೋತಾ ಅಂದರೆ ಫುಟ್ಪಾತ್ ಅವ್ರದ್ದು ಏನಿದೆ ಅಲ್ಲ ನಮ್ಮ ಫುಟ್ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಬದುಕ. ಈ ಹಿನ್ನೆಲೆ ಒಳಗಡೆ ಒಂದು ವಿಚಿತ್ರವಾದ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. 1922ರಲ್ಲೇ ಪ್ರಾಕ್ಟೀಷನರ್ಗಳು ಅಧಿಕೃತವಾಗಿ ತೆರಿಗೆ ದಾಖಲೆ ಒಳಗಡೆ ಸೇರಿಕೊಂಡ್ರು. ಇವತ್ತಿನ ತನಕ ಕೂಡ ಅವರಿಗೆ 104 ವರ್ಷ ಆದರೂ ಕೂಡ ಸರಿಯಾದ ಏನು ಹೇಳ್ತಾರೆ ಇನ್ಸ್ಟಿಟ್ಯೂಷನ್, ಸಂಸ್ಥೆ ವ್ಯವಸ್ಥೆ ಇರಲಿಲ್ಲ. ಅದನ್ನು ನಮ್ಮ ಫೌಂಡರ್ ಮೆಂಬರ್ಗಳ ಮೂಲಕ ಅದನ್ನು ಸ್ಥಾಪನೆ ಮಾಡಿಕೊಂಡು ಆಟಾನಮಸ್ ಆಗಿ ಸರ್ಕಾರದ
ಮುಖ್ಯ ಉದ್ದೇಶ ಈಗ ಕೇಂದ್ರದ ಬಜೆಟನ್ನು ಸಬ್ಮಿಟ್ ಏನು ಮಾಡಿದಾರಲ್ಲ, ಇದನ್ನು ಮಾಹಿತಿನ ನಾವು ತೆರಿಗೆ ಪಾವತಿದಾರರಿಗೂ, ತೆರಿಗೆ ಸಲಹೆಗಾರರಿಗೂ ಹಾಗೂ ಎಲ್ಲ ಉದ್ಯಮಗಳಿಗೂ ಕೂಡ ತಲುಪಿಸಬೇಕು. ಈಗ ಅದಕ್ಕೋಸ್ಕರ ನಾವು FKCCಯಲ್ಲಿ ಈ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ. ಇದ್ರ ಜೊತೆ ಒಳಗೆ ನಾವು ಅಕೌಂಟೆನ್ಸಿ ಇದಕ್ಕೆಲ್ಲ ಸಪೋರ್ಟ್ ಎಲ್ಲ ಬರುತ್ತೆ. ಹಾಗಾಗಿ NRG ಅವರ ಜೊತೆ ಸೇರಿಕೊಂಡು ಟ್ಯಾಲಿ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಏನಪ್ಪ ಅಂದರೆ ಮಾಹಿತಿ, ಈಗ ಅವರು ಬಜೆಟನ್ನು ಸಬ್ಮಿಟ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಿದ್ಮೇಲೆ ಇದ್ರ ಮೇಲೆ ಚರ್ಚೆ ನಡೆಯುತ್ತೆ. ಈಗ ಸುಮಾರು 1 ತಿಂಗಳುಗಟ್ಟಲೆ ಅದು ಚರ್ಚೆ ನಡೆಯುತ್ತೆ. ಇದು ಯಾಕೆ ಮಾಡಿದರು, ಈ ಅಮೆಂಡ್ಮೆಂಟ್ ಇನ್ನೇನು ಬೇಕಾಗಿತ್ತು, ಈ ಥರ ಎಲ್ಲ ಈ ಎಲ್ಲ ಸಲಹೆಗಳನ್ನು ಎಲ್ಲರೂ ಕೂಡ ಕೊಡ್ಬೋದು, ಮುಕ್ತವಾಗಿ ಅದು ಸಲಹೆ ಕೊಡ್ಬೋದು. ಅದು ಸಾಧಕ ಬಾಧಕಗಳನ್ನು ಅವರ ಒಂದು ಹಣಕಾಸಿನ ವ್ಯವಸ್ಥೆ ಪರಿಸ್ಥಿತಿನ ನೋಡಿಕೊಂಡು ಅಳವಡಿಕೆ ಮಾಡಿ ನಮಗೆ 1 ಏಪ್ರಿಲಿಂದ ಈ ಕಾನೂನನ್ನು ಜಾರಿಗೊಳಿಸಿ ಕೊಡ್ತಾರೆ. ಸೊ ಅದರಲ್ಲಿ ಬಹಳ ಸಂತೋಷಕರ ವಿಚಾರ ಏನಪ್ಪ ಅಂತಂದರೆ ಈ MSMEಗಳಿಗೆ ಹೆಚ್ಚು ಒತ್ತು ಕೊಟ್ಟರು. ಯಾಕಂತಂದರೆ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅವೆಲ್ಲ ಅವರು ಹೇಗಾದರೂ ನಿಭಾಯಿಸ್ಕೊತಾರೆ, ಸಣ್ಣವರಿಗೆ ಸಹಾಯ ಬೇಕು. ಸೊ MSMEಗಳಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದಾರೆ. SMEಗಳು ಅಂತಿದೆ, ಅದಕ್ಕೂ ಒಂದು ಒತ್ತನ್ನು ನಾವು ಕೊಟ್ಟಿದ್ದೀವಿ, ಅದನ್ನು ಹೇಳ್ಬೇಕಂತಾನೆ. ಸೊ ಇಲ್ಲಿ MSMEಗಳಿಗೆ ನಾವು ಆಲ್ರೆಡಿ MSME ಕಾಂಪ್ಲೈನ್ಸ್ ಮಿತ್ರ ಅಂತೇಳಿ 2018ರಿಂದನೇ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಟ್ಯಾಕ್ಸ್ ಪ್ರೈವೇಟ್ ಇಂಡಿಯಾದಿಂದ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರದ ಟ್ರೇಡ್ ಮಾರ್ಕು ಇದೆ, ಅದಕ್ಕೆ ಕೋರ್ಸ್ ಅಪ್ರೂವಲ್ ಆಗಿದೆ, ನಮ್ಗೆ ಓರಿಯೆಂಟೇಷನ್ ಕೋರ್ಸ್ ಇದೆ, ಎಲ್ಲವೂ ಆಗಿದೆ. ಏನೇನು ಕೊಡ್ತೀರಾ? ಈ MSMEಗಳು ಚಾಂಪಿಯನ್ ಆಗಬೇಕಂತಂದರೆ ಏನು ಮಾಡಬೇಕು ಗುರುಗಳು? MSMEಗಳು ಚಾಂಪಿಯನ್ ಆಗಬೇಕಂತಂದರೆ ಬೇಸಿಕ್ ಆಗಿ ರಿಜಿಸ್ಟ್ರೇಷನ್ನಿಂದ ಹಿಡಿದು ಅವರು ತೆರಿಗೆ ಪಾವತಿ ಮಾಡುವಾಗ, ವ್ಯವಹಾರ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಂಡು ಯಾವ ರೀತಿ ಮಾಡಿದ್ರೆ ವಿವಾದ, ಕಲಹ, ಯಾವುದೇ ಅಪಾಯ ಆಗದೆ ಇರಬಹುದು ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಒಂದು ತಯಾರು ಮಾಡಿದ್ದೀವಿ. ಅದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋ, ಯಾರನ್ನ ಅವರು ಕೆಲಸಕ್ಕೆ ತೊಗೋಬೇಕು, ಯಾರತ್ತ ವೃತ್ತಿ ಬಾಂಧವರಿಂದ ಅವರಿಗೆ ಸಲಹೆ ತೊಗೋಬೇಕು, ಯಾವ ರೀತಿ ಸರ್ಕಾರದೊಂದಿಗೆ ನಡವಳಿಕೆ ಇದು ಮಾಡ್ಕೋಬೇಕು ಅನ್ನೋದಕ್ಕೆ ಇದು ನೋಡಿ MSME ಕಾಂಪ್ಲೈನ್ಸ್ ಮಿತ್ರ ಅಂತೇಳಿ 2018ರಲ್ಲೇ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸಂತೋಷ ಏನಪ್ಪ ಅಂತಂದರೆ ಈ ಕೋರ್ಸನ್ನು ಮಾಡಿ ಅಂತ ಹೇಳಿಬಿಟ್ಟು ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಮೇಡಮ್ ಅವರು ಈ ಸರ್ತಿ ಬಜೆಟಲ್ಲಿ ಒತ್ತು ಕೊಟ್ಟಿದ್ದಾರೆ, ನೀವು ಮಾಡಿ ಅಂತ ಅವ್ರಿಗೆ ಹೇಳಿದ್ದಾರೆ. ನಾವು ಮೊದಲು ಆಲ್ರೆಡಿ ಬಜೆಟಲ್ಲೂ ಕೂಡ ಇದನ್ನು ಏನಾಯಿತು ಅಂತಂದರೆ ಮೇಡಮ್ ಅವರು ಬಳ್ಳಾರಿಗೆ ಬಂದಿದ್ದರು, ಅವತ್ತಿನ ಇದೆಲ್ಲ ಮಾಹಿತಿನ ಅವರಿಗೆ ಕೊಟ್ಟಿದ್ವಿ. ಸೊ ಅದು ಸೇರಿರಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಸೊ ಇದಿಷ್ಟು ಮಾಹಿತಿಯಲ್ಲಿ ಕೊಟ್ಟಿದ್ವಿ. ಈ ವಿಚಾರ ಈ ಸರ್ತಿ ಬಜೆಟಲ್ಲಿ ಮಾಡಿದ್ದು ನಮಗೆ ಒಂದು ನಾವು ಮಾಡೋ ಕೆಲಸ ಸರಿ ಇದೆ ಅನ್ನೋ ಒಂದು ನಮಗೊಂದು ಹೆಮ್ಮೆ ಕೂಡ ಇದರೊಳಗಡೆ ಇದೆ. ಗ್ಯಾರಂಟಿಗಳು ಕೊಟ್ಕೊಂಡು ರಾಜಕೀಯ ಮಾಡಿಕೊಂಡು ಇವತ್ತೇ ಒಂದು ಯುವ ಜನತೆ ಒಂದು ಬಾಳಲ್ಲಿ ಒಂದು ಆಟ ಆಡ್ತವ್ರೆ. ಇದೇ ಕಾರಣಕ್ಕೋಸ್ಕರ ನಾವು ನಮ್ಮದು ಅಕ್ಷರ ಸಂಘಟನೆ, ನಮ್ಮ ಕನಕಪುರ ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಈಗ ನಾವು ಮಾಡ್ತಾ ಇರೋದು, ಈಗ ಈ ವರ್ಷದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಧಾರವಾಡ ಮತ್ತು ಬಿಜಾಪುರ, ಆಲ್ವರ್ ಕರ್ನಾಟಕ ಒಂದು ನೇಮಕಾತಿ ರಿಲೇಟೆಡು ಈ ಕೂಡಲೇ ನೇಮಕಾತಿ ಮಾಡಬೇಕು. ನೀವೇನು ಹೇಳ್ತಾ ಇದ್ದೀರ ಅಂತಂದರೆ 50-56% ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಒಂದು ಇಶ್ಯೂಸ್ ಹೇಳ್ತಾ ಇದ್ದೀರಾ. 6% ತೆಗೆದುಬಿಟ್ಟು ಇಮಿಡಿಯೇಟ್ ನೇಮಕಾತಿ ಪ್ರಾರಂಭ ಮಾಡಿ. ಏನು ನೀವು ಡಿಲೇ ಮಾಡ್ತಾ ಇದ್ದೀರಾ? ಸೊ ನಾವಂತೂ ಯಾವುದೇ ಕಾರಣಕ್ಕೂ ಬಿಡೋ ಮಾತಿಲ್ಲ. 50% ಹಂಗಾದ್ರೂ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಓಪನ್ ಆಗಬೇಕಷ್ಟೇ. ಸೊ ಆಮೇಲೆ ರಿಮೈನಿಂಗ್ 6% ಅದೇನಿದೆ ಕೋರ್ಟಲ್ಲಿ ಅದೇನು ಫೈನಲ್ ವರ್ಡಿಕ್ಟ್ ಆಗುತ್ತೋ ಅದು ಪ್ರಕಾರ ಮಾಡಿ. ಈಗ ಆಲ್ರೆಡಿ ಯುವ ಜನತೆ ಅಂತೂ ಆಲ್ರೆಡಿ ಎಲ್ಲ ಬೀದಿಗಿಳಿದಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು ಶಾಂತಿಯುತವಾಗಿ ನಾವೊಂದು ಹೋರಾಟ ಮಾಡ್ತೀವಿ. ಎಲ್ಲರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಸೊ ನಾವು ಈಗಲೂ ಹೇಳ್ತೀವಿ, ಕಳಕಳಿ ಒಂದು ವಿನಂತಿ ಏನಂತಂದರೆ ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಯುವ ಜನರನ್ನ ನೀವು ಕಡೆಗಣಿಸ್ಬಿಡಿ, ಈ ಕೂಡಲೇ ನೇಮಕಾತಿ ಪ್ರಾರಂಭಿಸಿ. ಎಲ್ಲರೂ ಥ್ಯಾಂಕ್ ಯು. ಮಗ 2 ನಿಮಿಷ ಅಷ್ಟೇ. ಅವ್ಯವಸ್ಥಿತ ಮತ್ತು ಶಿಸ್ತುಬದ್ಧ ವ್ಯವಸ್ಥಿತ ಶಿಕ್ಷಣ ನಡೀತಾ ಇಲ್ಲ. ಆ ದಿಶೆ ಒಳಗೆ ಸರ್ಕಾರಕ್ಕೆ ತಜ್ಞರ ಶಿಫಾರಸುಗಳು ಸಹ ಮಾಡಿದ್ದಾರೆ. ಅಲ್ಲಿ ಮತ್ತೆ ಪಾಠ ಪ್ರವಚನ ಮಾಡಲಿಕ್ಕೆ ತಜ್ಞರ ಸಮಿತಿ ಅಂತ ಪಠ್ಯಪುಸ್ತಕಗಳು ಸಹ ಇದಾವೆ. ಆ ದಿಶೆ ಒಳಗೆ ಸರ್ಕಾರ ಗಮನ ಹರಿಸಿ ನೇಮಕಾತಿಯನ್ನು ತ್ವರಿತವಾಗಿ ಮಾಡಬೇಕಂತ ಹೇಳಿ. ಮತ್ತೆ ನಮ್ಮ ಸಂಖ್ಯೆ ಭಾಳ ಕಡಿಮೆ ಅದ. ನಾವು ಆಶಾ ಕಾರ್ಯಕರ್ತರು 2 ಲಕ್ಷ ಜನ ಸೇರ್ತಾರೆ, ರೈತರು ಕೇಳಿದ್ರೆ 2 ಲಕ್ಷ ಜನ ಸೇರ್ತಾರೆ. ನಮ್ಮ ಫಿಸಿಕಲ್ ಎಜುಕೇಷನ್ ಭಾಳ ಕಡಿಮೆ ಇರೋದ್ರಿಂದ ವಿದ್ಯಾರ್ಥಿಗಳ ಕಷ್ಟ, ಈ ಒಂದು ಕರ್ಮ ಏನಿದೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಬಿಡಲ್ಲ. ಅದು ನಿಮಗೆ ಈ ಕರ್ಮ, ಈ ಶಾಪ ತಟ್ಟೆ ಅಂತ ಹೇಳ್ತೀನಿ. ಅದರೊಳಗಡೆ ನೀವು ಎಚ್ಚೆತ್ಕೊಂಡು ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ನೀವು ಕೋರ್ಟ್ ಮೇಲೆ ಹೇಳಕ್ ಹೋಗ್ಬೇಡಿ. ಒಳ ಮೀಸಲಾತಿ ಒಳಗೊಂಡಂತೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ಕೋರ್ಟಲ್ಲಿ 6% ರಿಸರ್ವೇಷನ್ ನೀವು ಇಶ್ಯೂಸ್ ಇದೆಯಾ, ಆಯ್ತು ಅದಕ್ಕೊಂದು ಬಿಲ್ ಪಾಸ್ ಮಾಡ್ಕೊಡಿ. ಇಲ್ಲಾಂದರೆ ಕೋರ್ಟ್ ಆದೇಶ ಏನು ಬರುತ್ತೋ ಅದ್ರ ಪ್ರಕಾರ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ನಿಮ್ಗೆ ಯಾರಾದರೂ ಹಿಡಿದಿದ್ದಾರಾ? ನೀವು ಏನೇ ಸಮಸ್ಯೆ ಇದ್ದರೂ, ರಾಜ್ಯದ ಮೂಲೆ ಯಾವುದೇ ಸಮಸ್ಯೆ ಆದರೂ ಒಂದೇ ಒಂದು ರಾತ್ರಿಯಲ್ಲಿ ಸರಿಪಡಿಸೋಂಥ ಜವಾಬ್ದಾರಿ ಎಲ್ಲಿದೆ ಅಂತಂದರೆ ಲೆಜಿಸ್ಲೇಟಿವ್ ಇದೆ. ನಿಮ್ಮ ಸರ್ಕಾರಕ್ಕೆ ರಾಜ್ಯದಲ್ಲಿರೋ ಎಲ್ಲ ಪ್ರತಿಯೊಬ್ಬರು ವೋಟರ್ಸ್ ಏನಿದ್ದಾರೆ ನಿಮಗೆ ವೋಟ್ ಹಾಕಿ ಅಧಿಕಾರ ತೊಗೊಂಡಿದ್ದಾರೆ. ನೀವು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತಂದರೆ ನೆಕ್ಸ್ಟು ZP TP ಎಲೆಕ್ಷನ್ ಇರ್ಬೋದು, BD GB ಎಲೆಕ್ಷನ್ ಇರ್ಬೋದು,
ನೆಕ್ಸ್ಟ್ ಮುಂಬರುವಂತಹ ಗ್ರಾಮ ಪಂಚಾಯತಿ ಇರ್ಬೋದು, ಮೆಂಬರ್ಸ್ ಅಂದರೆ MLC ಎಲೆಕ್ಷನ್ ಇರ್ಬೋದು, ಎಲ್ಲ ಎಲೆಕ್ಷನ್ನು ನಾವೆಲ್ಲ ವಿದ್ಯಾರ್ಥಿಗಳು ಬೈಕಾಟ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ